ನಾವು ಭಾರತೀಯರಿಗೆ ನಮ್ಮ ಜೀವನದಲ್ಲಿ ಶ್ರದ್ಧೆ ಮತ್ತು ವಿಶ್ವಾಸ ಬಹಳ ಮುಖ್ಯವಾದ ವಿಷಯ. ಯಾಕಂದ್ರೆ ಇದು ಶರೀರದಲ್ಲ, ಆತ್ಮದ ವಿಚಾರ. ಮತ್ತು ಇದೇ ಶ್ರದ್ಧೆ ವಿಶ್ವಾಸನ ನಿಮ್ಮ ಹತ್ರ ಸುಲಭವಾಗಿ ತಲುಪ್ಸಕ್ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನೀಲಿಮಾ ಕೌರ್ ಚೌಧರಿ ಮತ್ತು ಕಲ್ಲೋಲ್ ಕುನಾರ್ ಅವ್ರನ್ನ. ಅಲ್ಲೋಡಿ, ಇದು ಸಮಯ. ಆದ್ರೆ ಇದು ಮಹಾಭಾರತದ ಸಮಯ ಅಲ್ಲ, ಇದು ಹೊಸ ಯುಗದ ಸಮಯ. ಇವತ್ತು ಭಗವಂತನ ದರ್ಶನ ತಗೊಳ್ಳೋದಕ್ಕೆ ನೀವು ಕೇವಲ ದೇವಸ್ಥಾನದ ಮುಖಾಂತರ ಅಲ್ಲ, ಟೆಕ್ನಾಲಜಿ ಮೂಲಕ ಕೂಡ ಹೋಗ್ಬೇಕಾಗತ್ತೆ. ಇದು ಹೊಸ ಯುಗದ ಸಮಯ. AI chatbot of Bless Me. ನಮಸ್ತೆ ಟೈಟನ್ಸ್, ನಾನು ನೀಲಿಮಾ ರಾಯ್ ಚೌಧರಿ. ನಮಸ್ತೆ, ನನ್ನ ಹೆಸರು ಕಲ್ಲೋಲ್ ಕುನಾರ್. ನಾವಿಬ್ರು ಬ್ಲೆಸ್ ಮಿಯ ಕೋ-ಫೌಂಡರ್ಸ್ ಆಗಿದ್ದೀವಿ. ತಾಯಂದಿರಿಗೆ ಪೂಜೆ ಮಾಡಬೇಕು, ಆದ್ರೆ ಮಂಡಿನಲ್ಲಿ ತುಂಬಾ ನೋವು. NRIಗಳಿಗೆ ಹೋಮ ಮಾಡ್ಬೇಕನ್ನೋ ಆಸೆ. ನಾಜ್ಮಾಗೆ ಚಾದರ್ ಹಾಕೋ ಆಸೆ. ಆದ್ರೆ ಟೈಮೇ ಸಿಗ್ತಿಲ್ಲ. ಇಂತಹ ರಿಯಲ್ ಲೈಫ್ ಪ್ರಾಬ್ಲಮ್ಗಳ ಡಿಜಿಟಲ್ ಸೊಲ್ಯೂಷನ್ ಬ್ಲೆಸ್ ಮೀ. ಬ್ಲೆಸ್ ಮೀ ಭಾರತದ ಮೊದಲನೆಯ ಮಲ್ಟಿ ಫೇತ್ ರೀಜನಲ್ ಬುಕಿಂಗ್ ಮತ್ತೆ ಲೈವ್ ದರ್ಶನಕ್ಕೆ ಪ್ಲಾಟ್ಫಾರ್ಮ್ ಆಗಿದೆ. ಇಲ್ಲಿ ನೀವು ಪಡ್ಕೋಬಹುದು ಆಪ್ಲೆಸ್ ಆಪ್ ನ ಎಕ್ಸ್ಪೀರಿಯನ್ಸ್. ಯಾವ ಆಪ್ ಕೂಡ ಇಲ್ದೇನೆ ಕೇವಲ ವಾಟ್ಸ್ಆಪ್ ಅಲ್ಲಿ ನಮ್ಮ AI ಚಾಟ್ಬಾಟ್ ಸಮಯ ಮುಖಾಂತರ ನಿಮ್ಮ ಭಾಷೆ, ನಂಬಿಕೆ ಮತ್ತೆ ಅವಶ್ಯಕತೆಗಳ ಅನುಗುಣವಾಗಿ ಸಮಯ ನಿಮ್ಗೆ ಸಜೆಸ್ಟ್ ಮಾಡುತ್ತೆ. ನಿಮ್ಗಾಗಿ ಸರಿಯಾದ ಪೂಜೆ ಮತ್ತೆ ಸೇವೆ ಎಲ್ಲ ನೀವ್ ಅನ್ಕೊಂಡ್ ಹಾಗೇನೆ. ನಾವು ಮಾರ್ಕೆಟ್ ವ್ಯಾಲಿಡೇಷನ್ ಫೇಸ್ ಅಲ್ಲಿ ಇದೀವಿ ಮತ್ತೆ ಆದಷ್ಟು ಬೇಗ ಫುಲ್ ಸ್ಕೇಲ್ ಲಾಂಚ್ಗೆ ತಯಾರಾಗ್ತೀವಿ. ಅಂಡ್ ನಮ್ಮ ವಿಷನ್ ಏನಂದ್ರೆ ಬ್ಲೆಸ್ ಮಿ ಅನ್ನ ನಂಬಿಕೆ ಉಳ್ಳ ಫೇಟೆಕ್ ಮಾಡಬೇಕು ಅಂತ, ಜಗತ್ತಿನ ದೊಡ್ಡ ರಿಲಿಜಿಯಸ್ ಅಗ್ರಿಗೇಟರ್. ನಮ್ಮ ಆಸ್ಕ್ 1 crore rupees. ಸೊ ಟೈಟನ್ಸ್, ನೀವೆಲ್ಲ ಈ ನಾರ್ತ್ ಈಸ್ಟ್ ಮಗಳ ಜರ್ನಿಯಲ್ಲಿ ನಮ್ಗೆ ಸಾಥ್ ಕೊಡ್ತೀರಾ? ಬಹಳನೇ ಯೂನಿಕ್ ಆಗಿತ್ತು ನಿಮ್ಮ ಈ ಪಿಚ್ ಶುರು ಮಾಡಿದ್ದು. ಸೊ ನೀಲಿಮಾ ಹಾಗೂ ಕಲ್ಲೋಲ್, ನಿಮ್ಮ ಬಗ್ಗೆ ನೀವೊಂದು ಸ್ವಲ್ಪ ಹೇಳಿ. ಇಲ್ಲಿಗೆ ನಾನು ಬಂದಿರೋದು ನನ್ನ ಪೇನ್ ಟು ಪರ್ಪಸ್ ಜರ್ನಿಯಿಂದಾಗಿ. ಅದು ನನ್ನ ಚೈಲ್ಡ್ಹುಡ್ ಇಂದಾನೇ ಶುರು ಆಗಿತ್ತು. ಪೇನ್, ಸಫರಿಂಗ್. ತುಂಬಾ ಜನಗಳಿಗೆ ಅದು ಸ್ಟಾರ್ಟ್ ಆಗೋದು ಲುಕ್ಸ್, ಅದು ಎಲ್ರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ನನ್ನ ಲುಕ್ಸ್ ಮತ್ತೆ ನನ್ನ ಡಾರ್ಕ್ ಕಾಂಪ್ಲೆಕ್ಷನ್ ಇಂದ ತುಂಬಾ ಸಲ ನಾನು ತುಂಬಾ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ. ಸೊ ಅಲ್ಲಿಂದ ನನ್ನ ಎಲ್ಲ ಸಫರಿಂಗ್ಸ್ ಗಳು ಶುರು ಆಯ್ತು. ನಂಗೆ ಸಪ್ರೆಸ್ಡ್ ಇಮೋಷನ್ಸ್ ಇತ್ತು ಮತ್ತೆ ಯಾವಾಗ್ಲೂ ಇದೇ ಯೋಚನೆ ಮಾಡ್ತಿದ್ದೆ, ಏನು ಯಾವಾಗ ಯಾವತ್ತಿಗೂ ಈ ಜನಗಳಲ್ಲಿ ಒಬ್ಳಾಗೋಕ್ ಸಾಧ್ಯನೇ ಇಲ್ವಾ? 2018 ಆಕ್ಚುಲಿ ತುಂಬಾನೇ ಸ್ಟ್ರೆಸ್, ಮೆಡಿಸಿನ್ಸ್ ಗಳಿಂದ ಹೆಲ್ತ್ ತುಂಬಾನೇ ಹಾಳಾಗ್ತಾ ಹೋಯ್ತು. ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ದೆ. ಸಡನ್ ಆಗಿ ಕೆಲ್ಸ ಕೂಡ ಬಿಟ್ಟೆ. ಹೊರಟೆ ಅಲ್ಲಿಂದ ರಿಷಿಕೇಶ್ದಲ್ಲಿ ಗಂಗಾ ನದಿ ಹತ್ರ ಒಂದು ಆಶ್ರಮದಲ್ಲಿ ಉಳ್ಕೊಂಡಿದ್ದೆ. ಅಲ್ಲೇ ದಡದಲ್ಲಿ ಮೆಡಿಟೇಷನ್ ಮಾಡ್ತಿದ್ದೆ. ಅವತ್ತಿಂದ ಮೆಡಿಟೇಷನ್ ನನ್ನ ಒಂದು ಗುರುತಾಗಿ ಉಳ್ಕೊತು. 2018 ಇಲ್ಲಿವರೆಗೂ ನಾನು ಯಾವುದೇ ತರಹದ ಮೆಡಿಸಿನ್ಸ್ ನ ತಗೊಂಡಿಲ್ಲ. ಮತ್ತೆ ನನ್ನ ಲೈಫಲ್ಲಿರುವಂತ ಗುರಿಗಳ ಮೇಲೆ ನಾನು ಅದ್ರ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿದೆ, ಬ್ಯಾಲೆನ್ಸ್ ಮಾಡಿದೆ. ಮತ್ತೆ ಅದೇ ಆಸೆಯಿಂದ ಮುಂದಕ್ಕೆ ಹೋದೆ. ನನಗೆ ನನ್ನ ಲೈಫಲ್ಲಿ ಏನಾದ್ರೂ ಒಳ್ಳೆ ಚೇಂಜ್ ಸಿಕ್ಕಿದ್ರೆ ಯಾಕೆ ನಾವು ಬೇರೆಯವ್ರ ಕೈ ಹಿಡಿದು ಬೇರೆಯವ್ರ ಲೈಫಲ್ಲೂ ಪಾಸಿಟಿವಿಟಿ ಕೊಡಬಾರ್ದು ಅಂತ. ಸೊ 2022 ನಾವ್ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ. ಕಲ್ಲೋಲ್ ಅವರೇ, ನೀವು ಸ್ವಲ್ಪ ಹೇಳಿ. ನಾನು ಒಬ್ಬ ಟೆಕ್ನೋಕ್ರಾಟ್. ನಾನು ನನ್ನ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದು IIT ಖರಗ್ಪುರ್ ಇಂದ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ. ನಾವಿಬ್ರು ಮದುವೆ ಆಗಿದ್ದು 2015 ಅಲ್ಲಿ. ನಾವಿಬ್ರು ಗಂಡ ಹೆಂಡ್ರಿ ಮಾತ್ರ ಅಲ್ಲ, ಕೋ-ಫೌಂಡರ್ಸ್ ಕೂಡ ಆಗಿದ್ದೇವೆ. 2022 ಅಲ್ಲಿ ಆಸ್ ಅ ಪ್ರೊಪ್ರೈಟರ್ಶಿಪ್ ಫರ್ಮ್ ನ ಶುರು ಮಾಡಿದ್ವಿ ಇವರ ಮಾತಿನ ಪ್ರಕಾರ. ಅಂಡ್ ಇವರಿಗೆ ಅವಕಾಶ ಸಿಕ್ಕಿದ್ದು 2024 ಅಲ್ಲಿ. ಆಗ ನಮ್ಮ ಹತ್ರ ಒಂದು ಲೈಫ್ ಫೂಲ್ ಇತ್ತು. ಅದರಲ್ಲಿ ಬೇಸಿಕಲಿ ಲೈಫ್ ನ 8 ಆಸ್ಪೆಕ್ಟ್ಸ್ ಏನಿದೆ, ನಾವು ಅದರಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ. ಅದರಲ್ಲಿ 7 ಅಂತೂ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಆಸ್ಪೆಕ್ಟ್ ಇರುತ್ತೆ ಸ್ಪಿರಿಚುವಲ್ ಅಂಡ್ ರಿಲಿಜಿಯಸ್ ಆಸ್ಪೆಕ್ಟ್. ಸೊ ನಮ್ಮ ಹತ್ರ ಇವತ್ತು 15,000 ಕ್ಲೈಂಟ್ಸ್ ಇದ್ದಾರೆ 25+ ಕಂಟ್ರೀಸ್ ಗಳಿಂದ. ನಮ್ಮ ಟರ್ನ್ ಓವರ್ ಕೂಡ ತುಂಬಾನೇ ಚೆನ್ನಾಗಿ ಹೋಗ್ತಾ ಇತ್ತು. ಅಂಡ್ ನಾವು ಮೆಂಟರ್ಶಿಪ್ ನ ಏನೊಂದು ಶುರು ಮಾಡಿದ್ವಿ. ಆ ಮೆಂಟರ್ ಇರೋದು ದುಬೈಯಲ್ಲಿ IIM ನ ಅಲ್ಯುಮಿನೈ ಇದ್ದಾರೆ.
ಅವ್ರು ಹೇಳಿದ್ದು ಕಂಪ್ನಿನ ನೀವು ಸ್ಟ್ರಕ್ಚರ್ ಮಾಡಿ ಅಂತ. ಆಮೇಲೆ ನಾವು ಕಂಪ್ನಿನ ಸ್ಟ್ರಕ್ಚರ್ ಮಾಡಿದ್ವಿ. 18/5/2025 ಅಲ್ಲಿ ನಿರ್ವಾಣ ನೀಲಿಮಾ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ನ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ನಾವು ಒಂದು ಹೊಸ ವರ್ಟಿಕಲ್ ನ ಬ್ಲೆಸ್ ಮೀ ಇಂದ ಶುರು ಮಾಡಿದ್ವಿ. ಅದರ ಒಂದು ಭಾಗವಾಗಿ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾರೆ. ಅನಿಸ್ತಾ ಇದೆ ಇವರು ಇವತ್ತಿನ ಜನರೇಷನ್ ಫೇಟ್ ಓದೋರ್ ತರ. ಇಲ್ಲಾಂದ್ರೆ ನಾನು ಇವ್ರನ್ನ ಪಂಡಿತರ ತರ ಇಮ್ಯಾಜಿನ್ ಮಾಡ್ತೀನಿ. ಅಂದಾಗೆ ಎಲ್ಲ ಸ್ಟಾರ್ಟ್ಅಪ್ ಕೂಡ ಫೇತ್ ಮೇಲೆ ಇರೋದು. ಸಂದೇಶ್ ಅವರೇ, ಸರ್ ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಫೇಟ್ ಮೇಲೆ ಓಡೋದು. ಸೊ ಸರ್, ಇದರಲ್ಲಿ ಒಂದು ವಿಷಯ ನಾನು ನಿಮಗೆ ಹೇಳಬೇಕು. ವಿ ಆರ್ ಸ್ಟಾರ್ಟಿಂಗ್ ವಿತ್ ಟೆಕ್ಸ್ಟ್ ಅಂಡ್ ವಿ ಆರ್ ಗೋಯಿಂಗ್ ವಿತ್ ದ ಮಲ್ಟಿಲಿಂಗ್ವಲ್ ವಾಯ್ಸ್. ಇದರಲ್ಲಿ ನಾವು ವಾಸಿನಿ ಜೊತೆಗೆ ಅವರ ಜೊತೆ ಟೈಪ್ ಆಗಿದ್ದೀವಿ UPIಗೋಸ್ಕರ. ನಾವು ಅದನ್ನ ಮಲ್ಟಿಪಲ್ ವಾಯ್ಸ್ ಅಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ತರಬೇಕಂತ ಇದೀವಿ. 13 ಲ್ಯಾಂಗ್ವೇಜಸ್ ಅಲ್ಲಿ ಸ್ಟಾರ್ಟಿಂಗ್ ವಿತ್ ದ ಇಂಗ್ಲಿಷ್ ಅಂಡ್ ಹಿಂದಿ. ನನ್ನ ಪ್ರಕಾರ ಈ ರೀತಿ ಆಪ್ಸ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇದಾವೆ. ಅದೇ ರೀತಿ ಶ್ರೀಮಂದಿ, ರೀಪೂಜಾ, ದೇವದರ್ಶನ್, ಭಾಮಾ, ಉತ್ಸವ್ ಈ ರೀತಿ ಸುಮಾರು ಇದಾವೆ. ಹೌದು ಸರ್. ನೀವು ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಸ್ವಲ್ಪ ಡಿಸ್ಟಿಂಕ್ಷನ್ ಮಾಡಿ ಹೇಳಿ, ಇದು ಮತ್ತೆ ನಿಮ್ಮ ಆಪ್ ಅಲ್ಲಿ ಏನ್ ಅಂತರ ಇದೆ? ಆಲ್ಮೋಸ್ಟ್ $60 ಬಿಲಿಯನ್ ಮಾರ್ಕೆಟ್ ಇದೆ. ಅದರಲ್ಲಿ ಹೆಚ್ಚು ಕಮ್ಮಿ 5 ರಿಂದ 6 PRs ಇದೆ. ಎರಡನೇ ವಿಷಯ, ಪ್ರತಿಯೊಬ್ರು ನಾರ್ಮಲ್ ಟ್ರೆಡಿಷನಲ್ ಬೇಸ್ ಮೇಲೆ ಹೋಗ್ತಾ ಇದ್ದಾರೆ. ಯಾರು ಕೂಡ ಆಪ್ಲೆಸ್ ಆಪ್ ಅಲ್ಲಿ ಇನ್ನೂ ಶುರು ಮಾಡಿಲ್ಲ, ಅದು ಮಲ್ಟಿಲಿಂಗ್ವಲ್ ಅಲ್ಲಿ. ನಮ್ಮ ಒಂದು ಟಾರ್ಗೆಟೆಡ್ ಸೆಗ್ಮೆಂಟ್ ಏನಿದೆ, ಪೇರೆಂಟ್ಸ್ ಏನಿದ್ದಾರೆ, ಎಲ್ಡರ್ಸ್ ಏನಿದ್ದಾರೆ, ಅವ್ರಿಗೆ ಟೆಕ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಅವರ ಲ್ಯಾಂಗ್ವೇಜಸ್ ಅಲ್ಲಿ ಇಲ್ಲ. ನಾವೇನು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಹೋಗ್ಬೇಕಂತ ಇದ್ದೀವಿ. ಅಲ್ಲಿ ಅವರು ತಮ್ಮ ಭಾಷೆಲ್ಲೇ ಹೇಳ್ಬೋದು, ಅವ್ರಿಗೆ ಟೆಕ್ ಕೂಡ ಬೇಕಾಗಿಲ್ಲ. ಅಂಡ್ ಮೂರನೇ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ಯಾರೊಬ್ರು ಕೂಡ ಮಲ್ಟಿಪೇತ್ ಮೇಲೆ ವರ್ಕ್ ಮಾಡಿಲ್ಲ. ನಮ್ಮ ಒಂದೇ ರಿಲಿಜನ್, ಹಿಂದೂ ರಿಲಿಜನ್ ಮೇಲೆ ಆಪ್ ಗಳನ್ನ ಶುರು ಮಾಡಿದ್ದಾರೆ. ಈ ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆಯಲ್ಲ, ನೀವಿಬ್ರು ಟೆಕ್ನಾಲಜಿಸ್ಟ್ ಅಲ್ಲ ಅಂದ್ರೆ ಅಥವಾ ಕೋಡರ್ಸ್ ಅಲ್ಲ ಅಂದ್ರೆ ನೀವ್ ಇದನ್ನ ಥರ್ಡ್ ಪಾರ್ಟಿ ಅವರಿಂದ ಮಾಡಿಸಿದೀರಾ ಅಲ್ವಾ? ಇಲ್ಲ, ನಾವು ಸದ್ಯಕ್ಕೆ ಏನಿದೀವಿ ಅಂದ್ರೆ, ನನ್ನ ಒಬ್ಬ ಬ್ಯಾಚ್ಮೇಟ್ ಇದ್ದಾನೆ, ಅವನು ಸಿಂಗಾಪುರ್ ಅಲ್ಲಿ ಇದ್ದಾನೆ. ಅವನ ಹತ್ರ ರ್ಯಾಪಿಡೋಬಲ್ ಅಂತ ಒಂದು ಕಂಪನಿ ಇದೆ. ಅವ್ರ ಜೊತೆಗೆ ಸೇರ್ಕೊಂಡು ನಾವು ಈ ಟೋಟಲ್ ಪ್ರಾಸೆಸ್ ಏನಿದೆ ಅದನ್ನ ಇಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಅದನ್ನ ನಾವು ಇನ್ಹೌಸ್ ತರ್ತಾ ಇದೀವಿ ಇವಾಗ. ನೀವಿದ್ರ ವರ್ಕಿಂಗ್ ಬಗ್ಗೆ ಹೇಳ್ತೀರಾ ಸ್ವಲ್ಪ ಎಲಾಬ್ರೇಟ್ ಆಗಿ? ದೇವ್ ಪೂಜೆ ಮಾಡ್ಬೇಕು ಅಥವಾ ಕಾಲಿ ಪೂಜೆ ಮಾಡ್ಬೇಕು ಅಂದ್ರೆ ನಾನು ನಿಮ್ಮ ಆಪ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೇಕು ಅಲ್ವಾ? ಕರೆಕ್ಟ್? ಇಲ್ಲ, ನಾವೇನು ಆಪ್ಲೆಸ್ ಆಪ್ ಬಗ್ಗೆ ಇಲ್ಲಿ ಹೇಳ್ತಾ ಇದೀವಿ. ಅದು ವಾಟ್ಸ್ಆಪ್ ಅಲ್ಲಿ ಒಂದು ಡೆಡಿಕೇಟ್ ನಂಬರ್ ಇರುತ್ತೆ. ಆಪ್ ಕೂಡ ಇರುತ್ತೆ ನಿಮ್ಮ ಹತ್ರ ಆಪ್ಷನಲ್ ಆಗಿ. ಆದ್ರೆ ನೀವು ಅದನ್ನ ನಮ್ಮ ಕೋರ್ ಏನಿದೆ ವಾಟ್ಸ್ಆಪ್ ಅಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನ ತಗೊಂಡು ನೀವು ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಕಾಮಾಖ್ಯ ಟೆಂಪಲ್ ಅಲ್ಲಿ ನಿಮಗೆ ಪೂಜೆ ಮಾಡಬೇಕು. ನೀವು ಹೇಳ್ತಿರಲ್ವಾ, ಯಾಕಂದ್ರೆ ಹೇ ಸಿರಿ, ಅದೇ ತರ ನಿಮಗೆ ಇಲ್ಲಿ ಹೇಳ್ಬೇಕಾಗತ್ತೆ, ಹೇ ಸಮಯ್ ಬುಕ್ ಪೂಜಾ ಫಾರ್ ಮೀ ಆನ್ ಕಾಮಾಖ್ಯ ಟೆಂಪಲ್ ಆನ್ 20th August 4 PM. ಸೊ ಆಟೋಮೆಟಿಕ್ ಆಗಿ ಬ್ಯಾಕ್ ಎಂಡ್ ಇಂದ ಅದು ಫೆಚ್ ಮಾಡುತ್ತೆ. ಅವತ್ತು ನಿಮಗೆ ಅವೈಲೇಬಲ್ ಇದೆಯಾ ಪೂಜೆ ಮಾಡಕ್ಕೆ ಇಲ್ವಾ ಅಂತ ಆಟೋಮೆಟಿಕ್ ಆಗಿ ಎಲ್ಲಾನು ನಿಮಗೆ ಡೀಟೇಲ್ಸ್ ನ ನಿಮಗೆ ಮೊಬೈಲ್ ಅಲ್ಲಿ ತೋರಿಸುತ್ತೆ. ಅವೈಲೇಬಲ್ ಇದೆ ಅಂತಂದ್ರೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ವಿತಿನ್ 45 ಸೆಕೆಂಡ್ಸ್ ಆಫ್ ಟಾರ್ಗೆಟ್ ಏನಿದೆ ಅದರಲ್ಲಿ ನಿಮ್ಮ ಪೂಜಾ ಬುಕಿಂಗ್ ಡೀಟೇಲ್ಸ್ ನಿಮಗೆ ಬರುತ್ತೆ. ವಾಟ್ಸ್ಆಪ್ ಅಲ್ಲೇ ನಿಮಗೆ ಅದರ ಲಿಂಕ್ ಕೂಡ ಬರುತ್ತೆ. ಅವರ ಪೂಜಾ ಮಾಡುವಾಗ ಲೈವ್ ದರ್ಶನಗೋಸ್ಕರ ಅಲ್ಲಿ ಪೂಜಾರಿಗಳ ಮೊಬೈಲ್ ಅಲ್ಲಿ ಕೂಡ ಈ ಆಪ್ ಲಿಂಕ್ ಆಗಿರುತ್ತೆ. ಅಲ್ಲಿಂದಾನೇ ನಿಮಗೆ ಲೈವ್ ದರ್ಶನ ಸಿಗುತ್ತೆ. ಮತ್ತೆ ಜೊತೆಗೆ ಪ್ರಸಾದ ಡಿಸ್ಪ್ಯಾಚ್ ಆದ್ಮೇಲೆ ನಮ್ಮ ಏನು ಡೆಲಿವರಿ ಪಾರ್ಟ್ನರ್ ಇರ್ತಾರೆ ಅವರಿಗೆ ಆ ಮೆಸೇಜ್ ಬರುತ್ತೆ. ಇದೆಲ್ಲವನ್ನು ನೀವು ವಾಟ್ಸ್ಆಪ್ ಅಲ್ಲೇ ಚೆಕ್ ಮಾಡಬಹುದು. ಹಾಗಾದ್ರೆ ನೀವು ಎಷ್ಟು ದೇವಸ್ಥಾನಗಳ ಜೊತೆ ನಿಮ್ಮ ಇಂಟಿಗ್ರೇಷನ್ಸ್ ಇಲ್ಲ ಕಾಂಟ್ರಾಕ್ಟ್ಸ್ ನ ಮಾಡ್ಕೊಂಡಿದ್ದೀರಿ? 5 ಮಂದಿರಗಳ ಜೊತೆ ನಮ್ದು ಆಲ್ರೆಡಿ ಆಗಿದೆ ಇವಾಗ. ಈ ಬಿಸ್ನೆಸ್ ದೊಡ್ಡ ಸ್ಕೇಲ್ ನದು. ಈ 5 ದೇವಸ್ಥಾನಗಳು ನಿಮ್ಗೆ ಅನ್ಸಲ್ವಾ ಇದು ತುಂಬಾ ಕಮ್ಮಿ ಇದೆ ಅಂತ? ಯಾಕಂದ್ರೆ ನೀವು ಮಲ್ಟಿ ರೀಜನಲ್, ಮಲ್ಟಿ ಲ್ಯಾಂಗ್ವೇಜ್ ಆರ್ ಕ್ರಾಸ್ ರೀಜನ್ ಹೋಗ್ಬೇಕು ಅಂತಿದ್ದೀರಾ. ನಮ್ಮ ಮೆಂಟಲ್ ಹೆಲ್ತ್ ಮತ್ತೆ ವೆಲ್ನೆಸ್ ನ ಒಂದು ಸ್ಟಾರ್ಟ್ಅಪ್ ಇದೆ. ಅದು 2022 ಇಂದ ನಡೀತಾ ಇದೆ. ಇದನ್ನ ನಾವು ಮಾರ್ಚ್ ಇಂದ ಶುರು ಮಾಡಿದೀವಿ. ಅಂದ್ರೆ ಇದನ್ನ ಜಸ್ಟ್ ಸ್ಟಾರ್ಟ್ ಮಾಡಿದೀವಿ. ಇದನ್ನ ನಾವು ದೀಪಾವಳಿಗೆ ಲಾಂಚ್ ಮಾಡೋದ್ರಲ್ಲಿದ್ದೀವಿ. ಇಲ್ಲಿ ನಮ್ಮ ಟಾರ್ಗೆಟ್ ಇದೆ 50 ಟೆಂಪಲ್ಸ್. ನೀವು ಹೇಳ್ತಿದ್ದೀರಾ ದೀಪಾವಳಿ ಅಷ್ಟರಲ್ಲಿ ಶುರು ಮಾಡ್ತೀವಿ ಅಂತ. ಹಾಗಾಗಿ ನಿಮ್ದು ಏನ್ ಗೋಲ್ ಇದೆ ಮುಂದಿನ ದೀಪಾವಳಿವರೆಗೆ? ನೀವು ನಮ್ಗೆ ಕ್ಲಿಯರ್ ಆಗಿ ಹೇಳಿದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಹೇಳ್ಬಹುದು ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಕ್ ಆಗತ್ತಾ ಇಲ್ಲ ಅಂತ. ಮಿನಿಮಮ್ 2 ಕೋಟಿಯ ರೆವೆನ್ಯೂ ಮಾಡ್ತೀವಿ ಮುಂದಿನ ದೀಪಾವಳಿ. 2 ಕೋಟಿ ನೀವು ಏನ್ ರೆವೆನ್ಯೂ ತರ್ತೀರಾ? ನೀವು 1 ಕೋಟಿನ ಡಿಮ್ಯಾಂಡ್ ಮಾಡ್ತಿದ್ದೀರಾ. ಸೊ ಯಾವ ವ್ಯಾಲ್ಯೂಯೇಷನ್ ಮೇಲೆ ನೀವು ಟೈಟನ್ಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ದುಡ್ಡು ಹಾಕೋದಕ್ಕೆ? ನಮ್ಮ ಎಕ್ಸ್ಪೆಕ್ಟೇಷನ್ ಇರೋದು ಮಂತ್ಲಿ 1% ಡಿಸ್ಕೌಂಟ್ ಅಲ್ಲಿ ಕನ್ವರ್ಟೇಬಲ್ ನೋಟ್ಸ್ ಅಲ್ಲಿ. ಸೊ 18 ಮಂತ್ಸ್ ಲೆಕ್ಕಾಚಾರದಲ್ಲಿ ನಾವು ಅದನ್ನ ವ್ಯಾಲ್ಯೂಯೇಷನ್ ಮಾಡ್ತೀವಿ. 18 ಮಂತ್ಸ್ ಅಲ್ಲಿ ವ್ಯಾಲ್ಯೂಯೇಷನ್ ಅದು ಈ ಕ್ಯಾಪ್ ಏನು, Cap ಫ್ಲೋರ್ ಏನು? ಇದನ್ನ ನೀವು ನನಗೆ ಸಜೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವೇನು ಆಫರ್ ಮಾಡ್ತೀರಾ ಅಂತ. ನೀವು ಇದ್ರೊಳಗೆ ಏನಾದ್ರೂ ಕಮಿಷನ್ ಇಟ್ಕೋತೀರಾ? ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಯೂಸರ್ ಇಂದ ಸರ್ವಿಸ್ ಚಾರ್ಜ್ ಮಾಡ್ತೀರಾ? ಮತ್ತು ನಿಮ್ಮ ಬಿಸ್ನೆಸ್ ಮಾಡೆಲ್ ಏನ್ ಬರುತ್ತೆ ಅದನ್ನ ಸ್ವಲ್ಪ ಹೇಳಿ. ನಾನು ಇದನ್ನ ತುಂಬಾ ಯೂನಿಕ್ ಆಗಿ ಎಕನಾಮಿಕ್ ಆಗಿ ಮಾಡ್ಬೇಕಂತ ಇದೆ, ಆದ್ರೆ ಅದು ಆಗ್ಲಿಲ್ಲ. ಆದ್ರೆ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಮೇಲೆ ಹೇಳೋದಾದ್ರೆ ನಮ್ಮ ಮಿನಿಮಮ್ ಟಿಕೆಟ್ ಪ್ರೈಸ್ 499 ರುಪೀಸ್ ಇದೆ. ಸೊ ಅದರ 499 ರೂಪಾಯಿಯ ಲೆಕ್ಕಾಚಾರದ ಮೇಲೆ ಅಲ್ಲಿ ಏನು ಆಚಾರ್ಯರು ಇರ್ತಾರೆ ಅವ್ರಿಗೆ ಪೇಪಾಲ್ ಮೂಲಕ ಕಮಿಷನ್ ಹೋಗುತ್ತೆ. ಅದು 100 ರುಪೀಸ್ ಆಗಿರುತ್ತೆ. ಅಂಡ್ ಅಲ್ಲಿ ಪ್ರಾಡಕ್ಟ್ಸ್ ಏನಿರುತ್ತೆ ಪೂಜೆಗೋಸ್ಕರ ಅದು 100 ರುಪೀಸ್ ಆಗಿರುತ್ತೆ. ಅಂಡ್ ಟೆಂಪಲ್ ಜೊತೆಗೆ ಆನ್ ಎನ್ ಅವರೇಜ್ ನಾವೀಗ
ಮಾಡಿದೀವಿ ಟೈಪ್. ಅದು 25 ರುಪೀಸ್ ಹೆಚ್ಚು ಕಮ್ಮಿ ಕಾಸ್ಟ್ ಬರ್ತಾ ಇದೆ ಸರ್ ನಮಗೆ ಸದ್ಯ. ಆ 499 ರುಪೀಸ್ ಅಲ್ಲಿ ಸದ್ಯಕ್ಕೆ ನಮಗೆ ಖರ್ಚು ಬರ್ತಾ ಇದೆ 225 ರೂಪಾಯಿ ತನಕ. ಅದರಲ್ಲಿ 50 ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಅದು ಡೆಲಿವರಿ ಚಾರ್ಜಸ್ಗೆ ಹೋಗುತ್ತೆ, ಪ್ರಸಾದನ ತಲುಪಿಸೋದಕ್ಕೆ ಆ ಕಾಸ್ಟ್ ಇರುತ್ತೆ. ಮತ್ತೆ ಮಿಕ್ಕಿದ ನಮ್ಮ ಚಿಕ್ಕ ಪುಟ್ಟ ಖರ್ಚುಗಳನ್ನ ತೆಗೆದ್ರು ಕೂಡ ನಮಗೆ 51% ವರೆಗೂ ನಮಗೆ ಸಿಗುತ್ತೆ ಇದರಲ್ಲಿ. ಒಂದು ಮಾರ್ಕೆಟ್ ಡಿಮ್ಯಾಂಡ್ ನೋಡೇ ಬಿಡೋಣ. ಯಾಕಂದ್ರೆ ಫೇತ್ ಮತ್ತೆ ಶ್ರದ್ಧೆ ವಿಚಾರ ಮಾತಾಡ್ತಾ ಇದೀವಿ ಅಂದಾಗ ಮತ್ತು ಈ ಆ್ಯಪ್ಲೆಸ್ ಒಂದು ಎಕ್ಸ್ಪೀರಿಯನ್ಸ್ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜನ ಏನು ಯೋಚನೆ ಮಾಡ್ತಾರೆ? ಇದರ ಅವಶ್ಯಕತೆ ನಿಮ್ಗೆ ಎಷ್ಟಿದೆ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. %26 ಜನಕ್ಕೆ ಅನಿಸುತ್ತೆ ಇದರ ಅವಶ್ಯಕತೆ ಇದೆ ಅಂತ. ಇನ್ನು 74% ಜನಕ್ಕೆ ಪರವಾಗಿಲ್ಲ, ಇದಿಲ್ದೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಐಡಿಯಾಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. 2 ಕೋಟಿ ರೂಪಾಯಿಗೆ ಫಸ್ಟ್ ಇಯರ್ಗೆ ನೀವೇನು ಟಾಪ್ ಲೈನ್ ಕಮಿಟ್ ಮಾಡಿದ್ದೀರಾ, ನೀವೇನಾದರೂ ಅದನ್ನು ತೊಗೊಂಡು ಬಂದರೆ ನಾನು 10 ಕೋಟಿ ರೂಪಾಯಿಯ ವ್ಯಾಲ್ಯೂಯೇಷನ್ ಮೇಲೆ ನಿಮಗೆ ಯಾವ ದುಡ್ಡನ್ನ ಕಮಿಟ್ ಮಾಡಬೇಕು ಅಂತಿದ್ದೀವಿ, ಕನ್ವರ್ಟಬಲ್ ಬಾಂಡ್ನಲ್ಲಿ ಅದು ಕಮಿಟ್ ಮಾಡ್ಬೋದು. ಈ ಇನ್ವೆಸ್ಟ್ಮೆಂಟ್ನ ಅಮೌಂಟ್ ಎಷ್ಟು? ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದು ಇವರು 1 ಕೋಟಿಯ ಆಸ್ಕ್ ಮಾಡ್ತಿದ್ದಾರೆ, ನಾನು ಒಂದು 25 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು. 25 ಲಕ್ಷ ರೂಪಾಯಿ ವಿತ್ ಕಂಡೀಷನ್. ಶೈಲಿ, ನೀವು? ನಿಮ್ಮ ಈ ಏರಿಯಾ ಆಫ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದರಲ್ಲಿ ನನ್ನ ಎಕ್ಸ್ಪರ್ಟೀಸ್ ತುಂಬಾನೇ ಕಡಿಮೆ ಇದೆ. ಸೊ ನಾನು ಅನುಪಮ್ ಅವ್ರಿಗೆ ಬೆಸ್ಟ್ ವಿಶಸ್ ಕೊಡ್ತೀನಿ. ಮತ್ತೆ ನಿಮ್ಗೂ ಕೂಡ. ನಾನು ನಿಮಗೆ ಈಗ ಇನ್ವೆಸ್ಟ್ ಮಾಡಲ್ಲ. ಥ್ಯಾಂಕ್ ಯು. ಸಂದೇಶ್ ಅವರೇ, ನೀವು? ಸರ್, ನನ್ನ ಪ್ರಕಾರ ರಿಲಿಜನ್ ಮತ್ತೆ ಬಿಸ್ನೆಸ್ನ ಸಪ್ರೇಟ್ ಆಗಿ ಇಡ್ತೀನಿ. ನಾನು ಫೇತ್ ಇಟ್ಕೊಂಡು ನಾನು ದುಡ್ಡೇನು ಮಾಡೋ ಅವಶ್ಯಕತೆ ಇಲ್ಲ, ನಂಗೆ ಬೇಕಾಗೂ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗಲ್ಲ ಈ ಬಿಸ್ನೆಸ್ಸಲ್ಲಿ. ನಾನು ಸಂದೇಶ್ ಅವ್ರ ಜೊತೆ ಅಗ್ರಿ ಮಾಡ್ತೀನಿ. ಯಾಕಂದ್ರೆ ಈ ಫೇತ್ ಮತ್ತೆ ಬಿಸ್ನೆಸ್ನ ಬೇರೆ ಬೇರೆಯಾಗಿ ಇಡಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು ನಾನು ನಿಮ್ಮ ಜೊತೆ ಕೈ ಮಿಲಾಯಿಸೋದಕ್ಕಾಗಲ್ಲ. ಸೊ ಅನುಪಮ್ ಅವರೇ, ನಿಮ್ಮ ಆಫರ್ ಏನು? ಒಂದು ಬಿಸ್ನೆಸ್ ಐಡಿಯಾ, ಇದನ್ನ ಇವರು ಬರ್ದಿದ್ದಾರೆ, ಅದನ್ನ 1 ವರ್ಷದಲ್ಲಿ ಕಮಿಟ್ ಮಾಡ್ತಾ ಇದ್ದಾರೆ ಮತ್ತು ಫಸ್ಟ್ ವ್ಯಾಲ್ಯೂಯೇಷನ್ ಮೇಲೆ 25% ಡಿಸ್ಕೌಂಟ್ ಕೊಡ್ತಾರೆ ನನಗೆ. ಮತ್ತೆ 25 ಲಕ್ಷನ ನಾನು ಇನ್ವೆಸ್ಟ್ ಮಾಡೋದಕ್ಕೆ ತಯಾರಾಗಿದ್ದೀನಿ. ಹೇಳಿ ಕಲ್ಲಲ್ ಅವರೇ, ಕೈ ಮಿಲಾಯಿಸೋದಕ್ಕೆ ಇಷ್ಟಪಡ್ತೀರಾ? ನಿಮ್ ಜೊತೆ ಕೈ ಜೋಡಿಸೋಕೆ ರೆಡಿ ಇದೀವಿ ಸರ್. ಬನ್ನಿ ಹಾಗಾದ್ರೆ, ಬನ್ನಿ ಕೈ ಮಿಲಾಯಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಗುಡ್ ಲಕ್ ನಿಮಗೂ ಹಾಗೂ ನಿಮ್ಮ ಸ್ಯಾಮ್ AI-ಗೂ. ಇಷ್ಟು ದೊಡ್ಡ ಸಪೋರ್ಟ್ ಸಿಗ್ತಿದೆ, ಹಾಗಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಸೊ ನೋಡ್ತಾನೆ ಇರಿ ಐಡಿಯಾ ಬಸ್, ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ.